ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮತ್ತು ಇವತ್ತೊಂದು ಹೊಸ ಪ್ರೊಫೈಲ್ ಮತ್ತು ಒಂದು ಕತೆ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ. ಆದಷ್ಟು ವಿಡಿಯೋವನ್ನು ಬೇರೆಯವರಿಗೆ ಶೇರ್ ಮಾಡಿ ಅಂತ ನಾನು ಹೇಳ್ತೀನಿ. ಹೆಸರು ಸ್ನೇಹಾ ಗೌಡ, ವಯಸ್ಸು 34 ವರ್ಷ, ನಗರ ಮೈಸೂರು, ಕರ್ನಾಟಕ, ಎತ್ತರ 5 ಅಡಿ 3 ಇಂಚು, ಶಿಕ್ಷಣ BSc, ಉದ್ಯೋಗ ಸ್ಕೂಲ್ ಕೌನ್ಸಿಲರ್, ವಾರ್ಷಿಕ ಆದಾಯ 4 ರಿಂದ 6 ಲಕ್ಷ ಅಂಥೇಳಿ ಹೇಳಿದ್ದಾರೆ ಸ್ನೇಹಿತರೆ. ವೈವಾಹಿಕ ಸ್ಥಿತಿ ಅವಿವಾಹಿತೆ ಅಂಥೇಳಿ ತಿಳಿಸಿದ್ದಾರೆ. ನೀವು ನೋಡ್ಬೋದು, ತುಂಬ ಚೆನ್ನಾಗಿರುವಂಥ ಪ್ರೊಫೈಲ್ ಇದರಲ್ಲಿದೆ. ಮತ್ತು ಇವರು ತುಂಬ ಒಳ್ಳೆಯವರು ಕೂಡ ಆಗಿದ್ದಾರೆ ಸ್ನೇಹಿತರೆ. ಕುಟುಂಬ: ತಂದೆ ನಿವೃತ್ತ KSRTC ಚಾಲಕ ಅಂತ ಹೇಳಿದ್ದಾರೆ. ತಾಯಿ ಗೃಹಿಣಿ, ಒಬ್ಬ ಅಕ್ಕ, ವಿವಾಹಿತೆ. ಆಸಕ್ತಿ: ಪುಸ್ತಕ ಓದುವುದು, ಯೋಗ ಮತ್ತು ಮಕ್ಕಳಿಗೆ ಓದಿಸುವುದು. ಸ್ವಭಾವ: ಮಿದುವಾದ ಸ್ವಭಾವ, ಸಮಾಜ ಸೇವೆಯಲ್ಲಿ ಆಸಕ್ತಿ, ಒಳ್ಳೆ ಗುಣ ಹೊಂದಿರುವವರಂತ ತಿಳಿಸಿದ್ದಾರೆ ಸ್ನೇಹಿತರೆ. ನೀವು ನೋಡ್ಬೋದು, ತುಂಬ ಚೆನ್ನಾಗಿ ಕೂಡ ಇದ್ದಾರೆ ಮತ್ತು ತುಂಬ ಒಳ್ಳೆಯ ಪ್ರೊಫೈಲ್ ಕೂಡ. ಇದರಲ್ಲಿ ಅವರ ಸ್ವಂತ ಒಂದು ಕತೆ ಕೂಡ ಇದೆ, ಹೇಳ್ತೀನಿ ಸ್ನೇಹಿತರೆ. ಸ್ನೇಹ ಬಯಸುತ್ತಿರುವವರ ವಯಸ್ಸು 35 ರಿಂದ 40 ವರ್ಷ ಒಳಗೆ ಇರಬೇಕಂತ ಹೇಳಿದ್ದಾರೆ. ಒಳ್ಳೆಯವರಾಗಿರಬೇಕು ಮತ್ತು ಒಳ್ಳೆಯ ಕೆಲಸದಲ್ಲಿ ಇರಬೇಕು. ಗುಣಗಳು ಚೆನ್ನಾಗಿರಬೇಕು ಮತ್ತು ನನ್ನನ್ನು ಅರ್ಥ ಮಾಡಿಕೊಳ್ಳಬೇಕು ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ. ಇದರಲ್ಲಿ ಮೈಸೂರು ಚಾಮುಂಡಿ ಬೆಟ್ಟದ ಬಳಿ ಸಂಜೆಯ ತಂಪಾದ ಗಾಳಿ ಬೀಸುತ್ತಿತ್ತು. ಸ್ನೇಹ ದೇವಸ್ಥಾನದ ಮೆಟ್ಟಿಲಲ್ಲಿ ಕುಳಿತು ತನ್ನ ಜೀವನದ ಬಗ್ಗೆ ಯೋಚಿಸುತ್ತಿದ್ದಳು ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ. ಅವರು ತಮ್ಮ ಜೀವನದ ಬಗ್ಗೆ ಒಂದು ಯೋಚನೆಯನ್ನು ಮಾಡ್ತಾ ಇದ್ರಂತೆ. ಯಾಕಂದರೆ ಪ್ರತಿಯೊಬ್ಬ ಹೆಣ್ಣಿಗೂ ಒಂದು ಕಲ್ಪನೆ ಇದ್ದೇ ಇರುತ್ತೆ, ನಾವು ಯಾವ ಥರ ಬದುಕಬೇಕು ಅಂತ ಕಲ್ಪನೆ ಇದ್ದೇ ಇರುತ್ತೆ ಸ್ನೇಹಿತರೆ. ಮದುವೆ ಆಗದ ಸಮಾಜ ಸೇವೆ ಮಾಡಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಸಮಾಜ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡೋಕ್ಕೆ ಶುರು ಮಾಡಿತ್ತು. ಅದಕ್ಕೋಸ್ಕರ ನಾನು ಒಂದು ನಿರ್ಧಾರವನ್ನು ತೆಗೆದುಕೊಂಡೆ ಅಂತ ಹೇಳಿದರು ಸ್ನೇಹಿತರೆ. ಅವರು ಸಮಾಜ ಸೇವೆಯಲ್ಲೇ ಅವರ ಕೆಲಸವನ್ನು ಮುಂದೆ ಒರೆಸಬೇಕು ಅಂದ್ಕೊಂಡಿದ್ದರಂತೆ. ಮದುವೆ ಆಸೆ ಕೂಡ ಅವ್ರಿಗೆ ಇರಲಿಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅದಕ್ಕೋಸ್ಕರ ನನಗೆ ಇಷ್ಟು ವಯಸ್ಸಾಗಿದೆ ಅಂತ ಹೇಳಿದ್ದಾರೆ. ನಾನು ಕೂಡ ಮದುವೆಯಾಗಿ ಈ ಸಮಾಜದಲ್ಲಿ ಒಂದು ಒಳ್ಳೆಯ ಬದುಕನ್ನು ಕಟ್ಟಿಕೊಳ್ಳಬೇಕು. ನಮ್ಮ ಸಮಾಜ ಹೆಣ್ಣು ಮಕ್ಕಳನ್ನು ಯಾಕೆ ಕೀಳಾಗಿ ನೋಡುತ್ತದೆ ಗೊತ್ತಿಲ್ಲ. ದಯವಿಟ್ಟು ನಮಗೂ ಬದುಕಲು ಹಕ್ಕಿದೆ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ. ಯಾಕಂದರೆ ಇವಾಗ ಒಂಟಿ ಹೆಣ್ಣಿದ್ದರೆ, ಮದುವೆ ಆಗದ ಹೆಣ್ಣು ಕೂಡ ಇದ್ದರೆ ಈ ಸಮಾಜ ನೂರಾರು ಥರ ಮಾತಾಡೋಕ್ಕೆ ಶುರು ಮಾಡುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಅವರು ಒಂದು ಮಾತನ್ನು ತಿಳಿಸಿದ್ದಾರೆ. ಅಮ್ಮ, ನಾನು ಇನ್ನು ಈ ಜೀವನವನ್ನು ಬದುಕಲಾರೆ. ತಾಯಿ ಮೌನವಾಗಿ ಕೇಳಿ ನಂತರ ನಿಧಾನವಾಗಿ ಹೇಳಿದಳು, ಈ ಬದುಕು ಉಳಿಸುವುದಕ್ಕಿಂತ ನಿನ್ನ ಜೀವ ಉಳಿಸುವುದೇ ಮುಖ್ಯ. ಆ ಮಾತು ಅವಳ ಜೀವನ ಬದಲಿಸಿದ ಕ್ಷಣ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ. ಯಾವುದೇ ತಾಯಿ ಆಗಲಿ ತಂದೆ ಆಗಲಿ ಮಕ್ಕಳಿಗೆ ಬುದ್ಧಿ ಮಾತನ್ನು ಹೇಳ್ತಾರೆ ಸ್ನೇಹಿತರೆ. ಅವರ ಮನಸ್ಸನ್ನು ಕೂಡ ಅರ್ಥವನ್ನು ಮಾಡಿಕೊಳ್ತಾರೆ. ಯಾಕಂದರೆ ಅದೇ ಥರ ಸ್ನೇಹ ತಾಯಿ ತಂದೆ ಕೂಡ ಅವರ ಮನಸ್ಸನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಇದು ಮದುವೆ ಜಾಹೀರಾತು ಅಲ್ಲ, ಇದು ಒಂದು ಸಮಾಜ ಜಾಗೃತಿ ಸಂದೇಶ. ವಿಚ್ಛೇದನ ಅಂತ್ಯ ಅಲ್ಲ, ಎರಡನೇ ಮದುವೆ ತಪ್ಪಲ್ಲ, ತಪ್ಪಾದ ಸಂಬಂಧದಲ್ಲಿ ಉಳಿಯೋದೇ ತಪ್ಪು ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ. ಯಾಕಂದರೆ ವಿಚ್ಛೇದನ ಆಗಲಿ, ಇಲ್ಲ ವಿಧವೆ ಆಗಲಿ, ಇಲ್ಲ ಗಂಡ ಇಲ್ಲದೇ ಇದ್ದರೂ ಕೂಡ ಈ ಸಮಾಜದಲ್ಲಿ ಬದುಕ್ಬೋದು. ಅವರು ಎರಡನೇ ಮದುವೆ ಅಥವಾ ಮದುವೆ ಕೂಡ ಆಗಿ ಅವರು ಬದುಕುವಂಥ ಹಕ್ಕು ಅವ್ರಿಗೆ ಕೂಡ ಇದೆ ಸಮಾಜ ಅಂತ ಹೇಳುತ್ತೆ ಸ್ನೇಹಿತರೆ. ಎಲ್ಲ ವಿವರಗಳು ಕಾಲ್ಪನಿಕ, ಅವೇರ್ನೆಸ್ ಪರ್ಫಾರ್ಮೆನ್ಸ್ ಮಾತ್ರ ಅಂಥೇಳಿ ತಿಳಿಸ್ತೀನಿ ಸ್ನೇಹಿತರೆ. ಇದರಲ್ಲಿ ಬರುವಂಥ ಎಲ್ಲ ವಿವರಗಳು ಕೂಡ ಕಾಲ್ಪನಿಕ ಮಾತ್ರ ಅಂತ ಹೇಳ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋದಿಂದ ಒಂದು ಹೆಣ್ಣಿಗೆ ಸ್ಫೂರ್ತಿ ಸಿಗಲಿ ಅಂತ ನಾನು ಅಂದ್ಕೊತೀನಿ ಸ್ನೇಹಿತರೆ. ಆದಷ್ಟು ವಿಡಿಯೋವನ್ನು ಬೇರೆಯವರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಮುಖಾಂತರ ನೀವು ಹಂಚ್ಕೋಬೋದು ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಆದಷ್ಟು ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೇರೆ ವಿಡಿಯೋದಲ್ಲಿ ಸಿಗೋಣ, ಬೇರೆ ವಿಡಿಯೋದ ಮುಖಾಂತರ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ.